ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವಾರು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಾಸ ಮಾಡುವ ಜನರು ನಡುರಾತ್ರಿಯಲ್ಲಿ ನಡುಬೀದಿಗೆ ಬಂದು ನಿಲ್ಲುವಂತಾಗಿ ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನು ಹೊರಹಾಕುವಲ್ಲಿ ನಿರತರಾಗಿದ್ದಾರೆ. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಕಾಮಗಾರಿಗೆ ಚರಂಡಿ ಕೆಲಸ ಅರ್ಧಕ್ಕೆ ನಿಂತಿರೋದೇ ಮಳೆ ಬಂದಾಗ ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಲು ಆಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರ್ತಾ ಇದೆ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.